ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿಯಿಂದ ಯಾವಾಗ ಬಿಡುಗಡೆ ಸಿಗುತ್ತೆ ಅಂತ, ಅಥವಾ ಈ ಎನರ್ಜಿ ಹಾಗೆ ಕಂಟಿನ್ಯೂ ಆಗುತ್ತಾ ನೋಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಒಂದು ಕ್ಲಿಯರಾಗಿ ಹೇಳ್ತೀನಿ, ಪರ್ಸ್ನಲ್ ರೀಡಿಂಗ್ಸ್ಗೂ ರಿಲೇಷನ್ಶಿಪ್ ಹೀಲಿಂಗು ಡಿಫ್ರೆನ್ಸ್ ತಿಳ್ಕೊಳ್ಳಿ. ಪರ್ಸ್ನಲ್ ರೀಡಿಂಗ್ ಅಂತ ಅಂದರೆ ನೀವು ಅದಲ್ಲಿ ನಿಮ್ಮ ಇರುವಂಥ ಕ್ವಶನ್ಸ್ನ ಕೇಳಿ ಅದಕ್ಕೆ ನೀವು ಗೈಡೆನ್ಸ್ನ ಪಡ್ಕೊಳ್ತೀರಾ. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಅಂತ ಅಂದರೆ ನಿಮ್ಮ ಮಧ್ಯೆ ಇರುವಂಥ ಬ್ಲಾಕೇಜಸ್ನ ರಿಮೂವ್ ಮಾಡೋಕ್ಕೆ. ಸೊ ಕೆಲವೊಬ್ಬರು ಮೆಸೇಜ್ ಮಾಡ್ತೀರಾ, ಪರ್ಸ್ನಲ್ ರೀಡಿಂಗ್ ಬಗ್ಗೆ ಡೀಟೇಲ್ಸ್ ಕಳಿಸಿದ್ರೆ ಒಂದಾಗ್ತೀವಿ ಅಂತ ಏನೇನೋ ಹೇಳ್ತೀರಾ. ಸೊ ಅದನ್ನು ಮಾಡಿಬಿಡಿ. ಮೊದಲು ಒಂದಕ್ಕೊಂದು ಇರೋವಂಥ ಡಿಫ್ರೆನ್ಸ್ನ ತಿಳ್ಕೊಂಡು ಆಮೇಲೆ ಮೆಸೇಜ್ ಮಾಡಿ ಅಥವಾ ಮೆಸೇಜಲ್ಲಿ ಕೇಳಿ. ನಿಮ್ಮಷ್ಟಕ್ಕೆ ನೀವೇ ಏನೇನು ಅಂದ್ಕೊಳ್ಳೋದಲ್ಲ, ಏನು ಅಂತ ಮೊದಲು ಕರೆಕ್ಟಾಗಿ ತಿಳ್ಕೊಳ್ಳಿ. ಪರ್ಸ್ನಲ್ ರೀಡಿಂಗ್ ಅಂತ ಅಂದರೆ ಏನು, ರಿಲೇಷನ್ಶಿಪ್ ಹೀಲಿಂಗ್ ಅಂತ ಅಂದರೆ ಏನು, ಮೊದಲು ಅದನ್ನು ತಿಳ್ಕೊಂಡು ಆನಂತರ ಏನಾದರೂ ಒಂದು ಮಾತು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಕೋರ್ಸಸ್ ಯಾರಿಗಾದರೂ ಕಲಿಬೇಕು ಅಂತ ಇದ್ದರೆ, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ 1-on-1 ಸೆಷನ್ ತೊಗೊಳ್ಬೋದು. ಹಾಗೆ ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್ ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್, ಸೊ ಇವೆಲ್ಲವೂ ಸಹ ಅವೈಲಬಲ್ ಇದೆ. ನೀವು ಅದನ್ನು ಕಲಿತು ನೀವು ಸಹ ಟ್ಯಾರೋ ರೀಡರ್ ಆಗ್ಬೋದು, ನೀವು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ಬೋದು. ನೀವು ಮನಿ ರೇಖಿ ಕಲಿತು ನಿಮ್ಮ ಲೈಫ್ನಲ್ಲಿ ನಿಮ್ಮ ಹಾಗೂ ಮನಿ ಜೊತೆ ಇರುವಂಥ ರಿಲೇಷನ್ಶಿಪ್ನ ಪಾಸಿಟಿವ್ ಆಗಿ ಇನ್ಕ್ರೀಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಜನ 5 ಮಿನಿಟ್ಸ್ವರೆಗೂ ಇಂಟ್ರೊಡಕ್ಷನ್ ಅಂತ ಹೇಳ್ತೀರಾ. ನಾನು ನಾರ್ಮಲಾಗಿ 2 ಮಿನಿಟ್ಸಲ್ಲೇ ಇಂಟ್ರೊಡಕ್ಷನ್ ಎಲ್ಲ ಮುಗಿಸಿರ್ತೀನಿ. ನೀವು ನೀಟಾಗಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಎಸ್, ಆಫ್ಕೋರ್ಸ್ ಮೂರನೇ ವ್ಯಕ್ತಿ ಜೊತೆ ಅವರು ಒಂದಾಗಿ ಇದ್ದಾರೆ. ನಿಮ್ಮಿಂದ ಅವ್ರು ದೂರ ಆಗಿರ್ಬೋದು, ಅಥವಾ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಮ್ಯಾರೇಜ್ ಆಗಿದೆ, ಅವ್ರಿಗೂ ಮ್ಯಾರೇಜ್ ಆಗಿದೆ. ಬಟ್ ಆದರೂ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ. ಕೆಲವೊಬ್ಬರು ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ತೊಗೊಳ್ಳಿ. ಅವರು ಫ್ಯಾಮಿಲಿ ಪರ್ಸನ್ ಇರ್ಬೋದು, ನೀವು ಫ್ಯಾಮಿಲಿ ಪರ್ಸನ್ ಇರ್ಬೋದು. ಬಟ್ ಇವಾಗ ನಿಮ್ಮನ್ನು ಅವ್ರು ಬಿಟ್ಟು ಅವ್ರ ಫ್ಯಾಮಿಲಿ ಜೊತೆ ಇದ್ದಾರೆ. ಸೊ ನೀವು ಅವ್ರ ಫ್ಯಾಮಿಲಿನ ಥರ್ಡ್ ಪಾರ್ಟಿ ಎನರ್ಜಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ. ಕರೆಂಟ್ಲಿ ಅವ್ರಿಗೆ ಅವ್ರ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗಿರ್ಬೋದು. ನಿಮಗೆ ಸಾಕಷ್ಟು ನಂಬಿಕೆ ಕೊಟ್ಟಿದ್ದರು, ಅಥವಾ ನೀನು ಹೇಳ್ದಾಗೆ ಇರ್ತೀನಿ, ನಿನ್ನ ಜೊತೆನೇ ಇರ್ತೀನಿ ಅನ್ನೋ ಒಂದು ಭರವಸೆಗಳನ್ನೂ ಕೊಟ್ಟಿದ್ದರು. ಬಟ್ ಅವರ ಫ್ಯಾಮಿಲಿ ಅವ್ರಿಗೆ ಯಾವತ್ತಿಗೂ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಅವ್ರ ಫ್ಯಾಮಿಲಿ ಜೊತೆ ಅವ್ರು ಇದ್ದಾರೆ. ನೀವು ಸಹ ಫ್ಯಾಮಿಲಿ ಪರ್ಸನ್ ಇದ್ದೀರಾ. ನೀವು ಸಿಂಗಲ್ ಪೇರೆಂಟ್ ಸಹ ಇರ್ಬೋದು. ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು ನಿಮ್ಮ ನೇಮ್, ಎಸ್ಸಿಂದ ಸಹ ಸ್ಟಾರ್ಟ್ ಆಗ್ಬೋದು. ಆ್ಯಂಡ್ ಆಲ್ಸೋ ಟಿ ಇಂದ ಸ್ಟಾರ್ಟ್ ಆಗುತ್ತೆ. ನೀವು ತುಂಬ ನಂಬಿದ್ರಿ, ನನ್ನ ಲೈಫ್ಗೆ ಎಲ್ಲೋ ಒಂದು ಕಡೆ ಒಂದು ನಿಲುವು ಸಿಗ್ತಾ ಇದೆ, ಒಂದು ಭರವಸೆ ಸಿಗ್ತಾ ಇದೆ ಅಂತ. ಬಟ್ ನೀವು ಜಾಸ್ತಿ ನಂಬಿದಾಗ ಅದು ನಿಮ್ಮಿಂದ ದೂರ ಆಗಿದೆ. ಆರಿಂದನೂ ಸಹ ನಿಮ್ಮ ನೇಮ್ ಅಥವಾ ನಿಮ್ಮ ಪಾರ್ಟ್ನರ್ ನೇಮ್ ಸ್ಟಾರ್ಟ್ ಆಗ್ಬೋದು. ಸೊ ಇಲ್ಲಿ ನೀವು ತುಂಬ ಬ್ಲೈಂಡಾಗಿ ನಂಬಿದ್ರಿ ಅಂತ ಹೇಳ್ಬೋದು. ಅವ್ರಿಗೆ ರಿಗ್ರೆಟ್ ಇದೆ. ರಿಗ್ರೆಟ್ ಇರೋವಂಥದ್ದು ನಿಮಗೆ ಚೀಟ್ ಮಾಡಿದೆ ಅಂತ ಅಲ್ಲ, ಅವ್ರ ಲೈಫಲ್ಲಿ ಅವರು ಅವ್ರ ಫ್ಯಾಮಿಲಿಗೆ ಮೋಸ ಮಾಡಿದ್ರು, ಅವ್ರ ಫ್ಯಾಮಿಲಿಗೆ ಸುಳ್ಳು ಹೇಳಿ ಒಂದು ತಪ್ಪು ಮಾಡಿದ್ರು ಅನ್ನೋ ಒಂದು ರಿಗ್ರೆಟ್ ಅವ್ರಿಗೆ ಇದೆ. ನಿಮ್ಮ ಬಗ್ಗೆ ಯಾವುದೇ ರಿಗ್ರೆಟ್ ಇಲ್ಲ. ನಿಮ್ಮ ಲೈಫಿಗೆ ಏನಾಯಿತು, ಅವರಿಂದ ನಿಮ್ಮ ನಂಬಿಕೆಗೆ ಎಲ್ಲಿ ಚೀಟ್ ಮಾಡಿದ್ರು ಅದ್ರ ಬಗ್ಗೆ ಅವ್ರಿಗೆ ರಿಗ್ರೆಟ್ ಇಲ್ಲ.
ತುಂಬ ಟ್ರಬಲ್ಸ್ನ ನೋಡ್ತೀರಾ ನಿಮ್ಮ ಲೈಫ್ನಲ್ಲಿ. ತುಂಬ ಟ್ರಬಲ್ಸ್ ಬರ್ತಾ ಇದೆ ಕರೆಂಟ್ಲಿ. ಏನೇನೋ ನೀವು ಅಂದ್ಕೊಂಡೇ ಇರೋದು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ಇರದೇ ಇಲ್ಲ, ಅದೊಂದು ನೆಗೆಟಿವ್ ಆಗಿ ನಿಮ್ಮ ಲೈಫ್ನಲ್ಲಿ ಆಗ್ತಾ ಇರ್ಬೋದು. ನಿಮ್ಮ ಫ್ರೆಂಡ್ ಅಥವಾ ನೀವು ಹತ್ತಿರದಿಂದ ಯಾರನ್ನ ತುಂಬ ನಂಬಿದ್ದೀರಾ, ಅವರು ಟ್ರೂ ಆಗಿ ಇಲ್ಲ ನಿಮ್ಮ ಜೊತೆಗೆ. ಅದು ನಿಮ್ಮ ಪಾರ್ಟ್ನರೇ ಆಗಿರ್ಬೋದು ಅಥವಾ ಸಮ್ ವೆಲ್ ವಿಷರ್ ಆಗಿರ್ಬೋದು, ನೀವು ಅಂದ್ಕೊಂಡಿದ್ದೀರಾ ಹಾಗೆ ಅಂತ. ಬಟ್ ಅವರು ಅಷ್ಟೊಂದು ನಿಜವಾಗಿ ಇಲ್ಲ ನಿಮ್ಮ ವಿಷಯದಲ್ಲಿ. ನಿಮ್ಮ ಬಗ್ಗೆ ಅವರು ನೀವಿಲ್ಲದೆ ಇದ್ದಾಗ ನೆಗೆಟಿವ್ ಆಗಿ ಮಾತಾಡ್ಬೋದು. ಆ್ಯಂಡ್ ಆಲ್ಸೋ ಈ ವ್ಯಕ್ತಿಗೆ ತುಂಬ ಮ್ಯಾನಿಪುಲೇಟಿಂಗ್ ಸ್ಕಿಲ್ಸ್ ಇತ್ತು ಅಂತ ಅನ್ನಿಸ್ತಾ ಇದೆ. ಅವ್ರ ಮಾತಲ್ಲಿ ನಿಮ್ಮನ್ನ ತುಂಬ ನಂಬಿಸಿದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗೋಕ್ಕೂ ಆಗ್ತಾಯಿಲ್ಲ ಅಥವಾ ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆ ಸಿಚುವೇಷನಲ್ಲಿ ತುಂಬ ಜನ ಇದ್ದೀರಾ. ಬಿಕಾಸ್ ಅವರು ನಿಮಗೆ ಹೇಳ್ತಾ ಇಲ್ಲ, ನಿಮಗೆ ಬಿಟ್ಟು ಹೋಗು ಅಂತಲೂ ಕ್ಲಿಯರಾಗಿ ಹೇಳ್ತಿಲ್ಲ, ಅಥವಾ ನಿಮ್ಮನ್ನ ಉಳಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅದನ್ನು ಸಹ ಅವ್ರು ಮಾಡ್ತಾಯಿಲ್ಲ. ಈ ಒಂದು ಎನರ್ಜಿನಲ್ಲಿ ಸಹ ತುಂಬ ಜನ ಇದ್ದೀರಾ. ಬಿಕಾಸ್ ಅವ್ರಿಗೆ ಬೇರೆ ಒಂದು ಅಫೇರ್ಸ್ ಇರ್ಬೋದು, ಬೇರೆ ರಿಲೇಷನ್ಶಿಪ್ ಇರ್ಬೋದು. ಅವ್ರಿಗೆ ನಿಮ್ಮನ್ನು ಹೇಗೆ ಅಂತಂದರೆ ಅವ್ರ ಕಷ್ಟಕ್ಕೆಲ್ಲ ನಿಮ್ಮನ್ನು ಕೇಳ್ತಾರೆ. ಅವ್ರು ಫೈನಾನ್ಷಿಯಲಿ ಬೇಕಾದಾಗ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಬೇರೆ ಟೈಮ್ನಲ್ಲೆಲ್ಲ ನಿಮಗೆ ಚೀಟ್ ಮಾಡಿರ್ಬೋದು ಈ ವ್ಯಕ್ತಿ, ಬೇರೆ ಒಂದು ರಿಲೇಷನ್ಶಿಪ್ನಲ್ಲಿ ಇರ್ಬೋದು. ಅದು ನಿಮಗೂ ಗೊತ್ತಾಗಿದೆ, ಬಟ್ ನೀವು ಯಾವುದೇ ಆ್ಯಕ್ಷನ್ನ ತೊಗೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿಲ್ಲ. ನೀವು ಏನು ಕ್ವೆಶನ್ ಸಹ ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ. ನೀವು ನಿಮ್ಮ ವರ್ಕ್ ಪ್ಲೇಸ್ನಲ್ಲಿ ಒಟ್ಟಿಗೆ ಇದ್ದರೆ, ನೀವು ಮೂವ್ ಆನ್ ಆಗ್ತೀನಿ ಅನ್ನೋದಾದರೆ ಈ ಒಂದು ವರ್ಕಿಂದ ಬೇರೆ ವರ್ಕ್ ಕಡೆ ನೀವು ಚೇಂಜ್ ಮಾಡ್ಕೊಳ್ಬೋದು. ನಿಮ್ಮ ವರ್ಕ್ ಪ್ಲೇಸ್ ಅಷ್ಟು ಪಾಸಿಟಿವ್ ಆಗಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ಸರೌಂಡಿಂಗ್ಸಿಂದ ನಿಮಗೆ ಐಸೋಲೇಟ್ ಆಗಬೇಕು ಅಂತ ಅನ್ನಿಸ್ತಾ ಇರ್ಬೋದು. ನಾನು ಯಾವ ವರ್ಕ್ಗೂ ಹೋಗಲ್ಲ, ನಾನು ಹೊರಗೆ ಹೋಗಲ್ಲ, ನನಗೆ ಒಬ್ಬರೇ ಇರೋಕ್ಕೆ ಇಷ್ಟ ಆಗುತ್ತೆ, ಈ ರೀತಿ ಐಸೋಲೇಷನಲ್ಲಿ ಇರಬೇಕು ಅಂದ್ಕೊಳ್ತಾ ಇದ್ದೀರಾ. ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಆಗಿಯೇ ಇದೆ. ಇದು ಇನ್ನೂ ಎಂಡ್ ಆಗುವಂಥ ಯಾವುದೇ ಏನು ಹೇಳ್ತೀವಿ ಕಾನ್ಸಿಕ್ವೆನ್ಸಸ್ ಕಾಣಿಸ್ತಾ ಇಲ್ಲ. ಇಫ್ ಇನ್ ಕೇಸ್ ನಿಮಗೆ ತುಂಬ ಡೌಟ್ಸ್ ಇದೆ ಅಂತ ಅಂದರೆ, ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ತುಂಬ ಕನ್ಫ್ಯೂಷನಲ್ಲಿ ಇದ್ದೀನಿ ಅಂತ ಅಂದರೆ, ಪರ್ಸ್ನಲ್ ರೀಡಿಂಗ್ಸ್ ಮುಖಾಂತರ ನೀವು ಗೈಡೆನ್ಸ್ನ ಪಡ್ಕೊಳ್ಬೋದು. ನೀವು ಲಾ ಆಫ್ ಅಟ್ರಾಕ್ಷನ್ ಕಲಿಬೋದು, ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ತುಂಬ ನೋವನ್ನೇ ನೋಡಿದ್ದೀರಾ. ನಿಮ್ಮ ಲೈಫಲ್ಲಿ ಖುಷಿಯಾಗಿರೋವಂಥ ಸಿಚುವೇಶನ್ಗಳು ತುಂಬ ಕಡಿಮೆ ಅಂತ ಹೇಳ್ಬೋದು. ಮೂರನೇ ವ್ಯಕ್ತಿನೂ ಸಹ ಅವ್ರ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ. ನಿಮಗೆ ಯಾವುದೇ ಕ್ಲೂಸ್ ಅಥವಾ ಅವರೇನು ಹೇಳ್ತಾ ಇಲ್ಲ ಅವರು ಹೇಗಿದ್ದಾರೆ ಏನು ಅಂತ. ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ. ಆ ಥರ್ಡ್ ಪಾರ್ಟಿನ ಇವರು ತುಂಬ ಹಚ್ಕೊಂಡಿದ್ದಾರೆ. ಆ್ಯಂಡ್ ಅವ್ರಿಗೆ ಭರವಸೆಗಳನ್ನ ಕೊಡ್ತಾ ಇರ್ಬೋದು. ತುಂಬ ಹೋಪ್ಸನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ.
ಸೊ ಈ ಒಂದು ರೀಡಿಂಗ್ ಯಾರಿಗೆಲ್ಲ ರೆಸೊನೇಟ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ರೀಡಿಂಗ್ಸ್ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ನಿಮಗೆ ಡೀಟೇಲ್ಸ್ ಆ್ಯಂಡ್ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್.